ಸಾಹಿತಿ ಎಸ್.ಎಂ. ಹಿರೇಮಠ ಅವರಿಗೆ ಶ್ರೀ ಚೆನ್ನರೇಣುಕ ಬಸವ ಪ್ರಶಸ್ತಿ. ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರ 56ನೇ ಪುಣ್ಯಸ್ಮರಣೋತ್ಸವ ಹಾಗೂ ಶ್ರೀ ಚೆನ್ನರೇಣುಕ ಬಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು 39ನೇ ಅನುಭವ ಪ್ರಚಾರ ಉಪನ್ಯಾಸಮಾಲೆಯ ಕಾರ್ಯಕ್ರಮ ಪ್ರಯುಕ್ತ ಬುಧವಾರ ದಿನಾಂಕ 3/9/2025 ರಂದು ಬೆಳಗ್ಗೆ 10 ಗಂಟೆಗೆ ಹಾರಕೂಡ ಶ್ರೀಮಠದಲ್ಲಿ ಪತ್ರಿಕಾಗೋಷ್ಠಿ ಜರುಗಿತು. ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಚೆನ್ನವೀರ ಶಿವಾಚಾರ್ಯರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿ ವರ್ಷ ಹಾರಕೂಡ ಶ್ರೀಮಠದಿಂದ ಕೊಡಮಾಡುವ ರಾಷ್ಟ್ರಮಟ್ಟದ ಚೆನ್ನರೇಣುಕ ಬಸವ ಪ್ರಶಸ್ತಿಯನ್ನು ಈ ವರ್ಷ ಖ್ಯಾತ ಸಾಹಿತಿಗಳಾದ ಎಸ್.ಎಂ. ಹಿರೇಮಠ ಅವರಿಗೆ 1 ಲಕ್ಷ ನಗದು 2 ತೊಲೆ ಚಿನ್ನದ ಪದಕದೊಂದಿಗೆ ಪ್ರಶಸ್ತಿಯನ್ನು 1 ಅಕ್ಟೋಬರ್ 2025 ರಂದು ಜರುಗಲಿರುವ ಶ್ರೀ ಗುರುಲಿಂಗ ಶಿವಾಚಾರ್ಯರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಮಲ್ಲಿನಾಥ ಹಿರೇಮಠ ಸ್ವಾಗತಿಸಿದರು. ಹಾರಕೂಡದ ಪೂಜ್ಯ ಶ್ರೀ ಚೆನ್ನವೀರ ಶಿವಾಚಾರ್ಯರು ಭಕ್ತರಿಗೆ ಆಮಂತ್ರಣ ಪತ್ರಿಕೆ ನೀಡಿ ಬಿಡುಗಡೆಗೊಳಿಸಿದರು. Knowledge Park The Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. Admissions are open. ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಸರ್ವ ಸಂತರನ್ನು ಸ್ಮರಿಸಿ ಇಂದು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೂಡ ನಮ್ಮ ಮಠದಲ್ಲಿ ಹಮ್ಮಿಕೊಂಡಿರುವಂತಹ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ 50ನೇ ಪುಣ್ಯ ಸ್ಮರಣೋತ್ಸವ ಹಾಗೂ 39ನೇ ಅನುಭವ ಪ್ರಚಾರ ಉಪನ್ಯಾಸಮಾಲೆ, ಗ್ರಂಥ ಬಿಡುಗಡೆ ಹಾಗೂ ವಿಶೇಷವಾಗಿ ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿರುವಂತಹ ಶ್ರೀ ಚೆನ್ನರೇಣುಕ ಬಸವ ಪ್ರಶಸ್ತಿಯ ಒಂದು ಘೋಷಣೆ, ಇಂತಹ ಪವಿತ್ರ ಸಮಯದಲ್ಲಿ ಕಲ್ಯಾಣ ಕರ್ನಾಟಕದ ಅಲ್ಲದೆ ವಿಶೇಷವಾಗಿ ಕರ್ನಾಟಕದ ಗಡಿ ಭಾಗದಲ್ಲಿ ಹಾರಕೂಡ ಶ್ರೀಮಠದಿಂದ ಅನೇಕ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ರಾಂತಿಯ ಜೊತೆಗೆ ವಿಶೇಷವಾಗಿ ಸಾಹಿತ್ಯಿಕ ಚಟುವಟಿಕೆಯ ಕಾರ್ಯಕ್ರಮ ಹಾರಕೂಡ ಮಠದಲ್ಲಿ ಮೊಟ್ಟ ಮೊದಲನೆಯದಾಗಿ 1989ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಜಾನಪದ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎನ್ನುವಂಥ ಕೃತಿಯನ್ನು ನಮ್ಮ ಸುಗಯ್ಯ ಹಿರೇಮಠ, ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಸುಗಯ್ಯ ಹಿರೇಮಠರವರು ಬರೆದಿದ್ದರು. ಆ ಒಂದು ಮೊದಲನೇ ಕೃತಿ ಹಾರಕೂಡ ಮಠದಿಂದ ಪ್ರಕಟ ಆಗಿದ್ದು, ಇಲ್ಲಿಯವರೆಗೆ ಶ್ರೀಮಠದಿಂದ ಅನೇಕ ಅಭಿನಂದನಾ ಗ್ರಂಥಗಳು ಮತ್ತು ಕವನ ಸಂಕಲನಗಳು, ಕಾದಂಬರಿ ಮತ್ತು ವೈಚಾರಿಕ ಕೃತಿಗಳು, ವಿಷಯ ವಚನ ಸಂಪುಟಗಳು, ಅನೇಕ ರೀತಿಯಾಗಿರುವಂಥ ಕೃತಿಗಳು ಇಲ್ಲಿಯವರೆಗೆ 104 ಕೃತಿಗಳನ್ನು ಹಾರಕೂಡ ಮಠದಿಂದ ನಾವು ಇಲ್ಲಿಯವರೆಗೆ ಪ್ರಕಟ ಮಾಡಿದ್ದೇವೆ. RG Public School admissions are open LKG, UKG and 1st standard. BK Traders. Bicycle on EMI. Gear without gear cycle. Contact for more details. Noble Public School. Admissions are open. Elm से ही दोनों जहां में कामयाबी है. ಅದರಲ್ಲಿ ವಿಶೇಷವಾಗಿ ವಿಷಯ ವಚನ ಸಂಪುಟ ಸುಮಾರು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಯಾಣ ಭಾಗದಲ್ಲಿ ಶರಣರ ಎಲ್ಲ ವಚನಗಳನ್ನು ಅತ್ಯಂತ ಸುಂದರವಾಗಿ ಮೌಲಿಕವಾಗಿರುವಂಥ ವಚನಗಳನ್ನು ವಿಷಯ ವಚನ ಸಂಪುಟಗಳು ಎನ್ನುವಂಥ ಕೃತಿಯನ್ನು 15 ಸಂಪುಟಗಳಲ್ಲಿ ನಾವು ಈಗಾಗಲೇ ಪ್ರಕಟ ಮಾಡಿವಿ. ಅದರ ಜೊತೆಯಲ್ಲಿ ಯಾಕೆಂದರೆ ಒಂದು ಮಠ ಮತ್ತು ಒಂದು ಧಾರ್ಮಿಕ ಪರಂಪರೆಯ ಒಂದು ಪೀಠ ಕೇವಲ ಇಷ್ಟಲಿಂಗ ಪೂಜೆ ಮತ್ತು ಕೇವಲ ಧಾರ್ಮಿಕ ಕಾರ್ಯಕ್ಕಷ್ಟೇ ಸೀಮಿತವಾಗಿರದೆ ಶೈಕ್ಷಣಿಕವಾಗಿ ಸಾಮಾಜಿಕ ಸಮಾಜಮುಖಿಯಾದಂತಹ ಮತ್ತು ಸಾಹಿತ್ಯಿಕವಾದಂತಹ ಕಾರ್ಯ ಮಾಡಬೇಕು ಎನ್ನುವಂಥ ಒಂದು ಸದುದ್ದೇಶದಿಂದ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಅನೇಕ ಮಠಗಳು ಧಾರ್ಮಿಕ ಕಾರ್ಯಗಳ ಜೊತೆಗೆ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಬಂದಿವೆ, ಸಾಹಿತ್ಯಿಕ ಕಾರ್ಯವನ್ನು ಕೂಡ ಮಾಡ್ತಾ ಬಂದಿವೆ. ಹುಬ್ಬಳ್ಳಿ 3000 ಮಠ ಆಗಿರ್ಬೋದು, ಗದಗದ ತೋಂಟದಾರ್ಯ ಮಠ ಆಗಿರ್ಬೋದು, ಸುತ್ತೂರು ಶ್ರೀಗಳ ಮಠ ಆಗಿರ್ಬೋದು, ಕೊಪ್ಪಳ ಶ್ರೀಗಳವರ ಮಠ ಆಗಿರ್ಬೋದು, ಅನೇಕ ಮಠಗಳು ಈ ದಿಶೆಯಲ್ಲಿ ಉತ್ತಮವಾಗಿರುವಂಥ ಕಾರ್ಯವನ್ನು ಮಾಡ್ತಾ ಬಂದಿವೆ. ಅವರೆಲ್ಲರ ಒಂದು ಮಾರ್ಗದರ್ಶನ, ಸಲಹೆ ಮೇರೆಗೆ ಪುಟ್ಟ ಗ್ರಾಮವಾಗಿರುವಂಥ ಹಾರಕೂಡದಲ್ಲಿಯೂ ಕೂಡ ನಾವು ಈ ಕಾರ್ಯವನ್ನು 89ನೇ ಇಸ್ವಿಯಿಂದ ಪ್ರಾರಂಭ ಮಾಡಿವಿ. ವಿಶೇಷವಾಗಿ ಈ ಒಂದು ಕಾರ್ಯದಲ್ಲಿ ಹಾರಕೂಡ ಮಠದಿಂದ ಅನೇಕ ರೀತಿಯಾಗಿರುವಂಥ ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಇಲ್ಲಿಯವರೆಗೆ 14 ವಿಭಾಗದಲ್ಲಿ 14 ಪ್ರಶಸ್ತಿಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡಿವಿ. ಅದು ಚೆನ್ನರೇಣುಕ ಬಸವ ಪ್ರಶಸ್ತಿ, ಎರಡನೇದಾಗಿ ಶ್ರೀ ಚೆನ್ನರತ್ನ ಪ್ರಶಸ್ತಿ,
ಭಜನ್ ಸೇವಾರತ್ನ ಪ್ರಶಸ್ತಿ, ಭಜನಾ ಸಂಘದವರಿಗೆ ಗ್ರಾಮೀಣ ಭಾಗದ ಕಲಾಕಾರಿಗೆ ಪ್ರೋತ್ಸಾಹ ಸಿಗಲಂತ ಭಜನ್ ಸೇವಾರತ್ನ ಪ್ರಶಸ್ತಿ ಈಗಾಗಲೇ 25 ಊರದವ್ರಿಗೆ ಕೊಟ್ಟಿವಿ. ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ, ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ, ಚನ್ನಶ್ರೀ ಪ್ರಶಸ್ತಿ, ಶಿವಪೂಜಾ ಸೇವಾರತ್ನ ಪ್ರಶಸ್ತಿ, ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ, ತಬಲಾ ವಾದ್ಯ ವಾರಿಧಿ ಪ್ರಶಸ್ತಿ, ದಾಸೋಹ ಸೇವಾರತ್ನ ಪ್ರಶಸ್ತಿ, ಚನ್ನಬಸವ ಶ್ರೀ ಚನ್ನಬಸವ ಕಾಯಕ ರತ್ನ ಪ್ರಶಸ್ತಿ, ಶ್ರೀಗುರು ಸೇವಾರತ್ನ ಪ್ರಶಸ್ತಿ, ಬಸವ ಭಾನು ಪ್ರಶಸ್ತಿ. ಮಹಾತ್ಮ ಬಸವಣ್ಣನವರ ಹೆಸರಿನ ಮೇಲೆ ಈ ಪ್ರಶಸ್ತಿಯನ್ನು ಆಗಾಗ ಅನುಭವಿಗಳಿಗೆ ಕೊಡ್ತಾ ಇದ್ದೀವಿ. ಈಗ ಮುಂದೆ ಅಕ್ಟೋಬರ್ 16ನೇ ತಾರೀಕಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರುವಂತಹ 65 ಜನ ಆದರ್ಶ ಶಿಕ್ಷಕರಿಗೆ ವಿದ್ಯಾವಿಭೂಷಣ ಪ್ರಶಸ್ತಿಯನ್ನು ಅಕ್ಟೋಬರ್ 16ನೇ ತಾರೀಕಿಗೆ ಕೊಡ್ತಾ ಇದ್ದೀವಿ. ಅದು ಮುಂದೆ ಬರುವಂಥ ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಇದೆ. ಇಲ್ಲಿಯವರೆಗೆ ಈ ವಿದ್ಯಾವಿಭೂಷಣ ಪ್ರಶಸ್ತಿಯನ್ನು ಹಿಡ್ಕೊಂಡು 778 ಅನುಭವಿ ಪ್ರತಿಭಾವಂತ ವ್ಯಕ್ತಿಗಳಿಗೆ ನಾವು 778 ಪ್ರಶಸ್ತಿಯನ್ನು ಇಲ್ಲಿಯವರೆಗೆ ಕೊಟ್ಟಿವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ವಿಶೇಷವಾಗಿ ಈ ವರ್ಷದ ರಾಜ್ಯ ಮಟ್ಟದ ಚನ್ನ ರೇಣುಕ ಬಸವ ಪ್ರಶಸ್ತಿಯನ್ನು ಈ ಸಲ ಅನೇಕ ಅನುಭವಿಗಳಿಗೆ ನಾವು ಇಲ್ಲಿಯವರೆಗೆ ಕೊಡ್ತಾ ಬಂದೀವಿ. ಇಲ್ಲಿಯವರೆಗೆ ಚನ್ನ ರೇಣುಕ ಬಸವ ಪ್ರಶಸ್ತಿ ಇದು 2011 ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ಮೊದಲನೇದಾಗಿ ಚನ್ನ ರೇಣುಕ ಬಸವ ಪ್ರಶಸ್ತಿ ಸಂಗಮೇಶ್ ಸವದತ್ತಿ ಮಠರವರು, ಎರಡನೇದಾಗಿ LBK ಆಲ್ದಾಡ್ರವರು ಮಳ್ಳಿ, ಮೂರನೇದಾಗಿ ಪಂಚಾಕ್ಷರಿ ಹಿರೇಮಠ ಧಾರವಾಡ ಅವರು, ನಾಲ್ಕನೇದಾಗಿ ಶ್ರೀ ದೊಡ್ಡರಂಗೇಗೌಡರು ಬೆಂಗಳೂರು, 5ನೇ ಪ್ರಶಸ್ತಿ ಡಾಕ್ಟರ್ MG ನಾಗರಾಜ್ ಬೆಂಗಳೂರು ಅವರಿಗೆ, ಶ್ರೀಮತಿ ಸಂಗೀತ ಕಟ್ಟಿ ಬೆಂಗಳೂರವರು, ಪ್ರೊಫೆಸರ್ JS ಖಂಡೇರಾವ್ ಚಿತ್ರಕಲಾವಿದರು ಕಲಬುರಗಿ ಅವರಿಗೆ, ಪಂಡಿತ್ ರಾಜಗುರು ಗುರುಸ್ವಾಮಿ ಕಲ್ಕೇರಿ ಸಂಗೀತ ವಿಭಾಗಕ್ಕೆ, ಪೂಜ್ಯ ಹರಿಭಕ್ತ ಪುರಾಣಿ ಗುರುಬಾಬಾ ಮಹಾರಾಜ ರವಶೇಖರ್ ಅವರಿಗೆ ಮತ್ತು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಮಹಾದಾಸೋಹ ಪೀಠಾಧಿಪತಿಗಳು ಕಲಬುರಗಿ ಅವರಿಗೆ ಕೊಟ್ಟಿವಿ. 11ನೇದಾಗಿ ನಾಡೋಜ ಡಾಕ್ಟರ್ ಶ್ರೀ ಮನು ಬಳಿಗಾರ್ ಸರ್ ಅವರಿಗೆ ಕೊಟ್ಟಿವಿ. 12ನೇದಾಗಿ ಹೋದ ವರ್ಷ ಡಾಕ್ಟರ್ SL ಭೈರಪ್ಪ ಖ್ಯಾತ ಕಾದಂಬರಿಕಾರರು, ವಿಶ್ವವಿಖ್ಯಾತ ಕಾದಂಬರಿಕಾರರಾಗಿರ್ತಕ್ಕಂಥ SL ಭೈರಪ್ಪನವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿವಿ. ಈ ವರ್ಷ 2025ನೇ ಇಸ್ವಿಯಲ್ಲಿ ವಿಶೇಷವಾಗಿ ಒಂದು ಆದರ್ಶ ಕಾರ್ಯವನ್ನು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಮಹಾನ್ ಕಾರ್ಯವನ್ನು ಮಾಡಿರುವಂತಹ ನಮ್ಮ ಭಾಗದವರೇ ಆಗಿರುವಂತಹ ಶ್ರೀ SM ಹಿರೇಮಠ ಎಂದೇ ವಿದ್ವತ್ ಲೋಕಕ್ಕೆ ಪರಿಚಯವಾಗಿರುವಂತಹ ಶಿವಯ್ಯ ಮಹಂತಯ್ಯ ಹಿರೇಮಠರವರು ನಿಂಬರ್ಗಿ ಮುಕಾಂ ಕಲಬುರಗಿ ಇವರಿಗೆ ಈ ವರ್ಷದ ಚನ್ನ ರೇಣುಕ ಬಸವ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಈ ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಮತ್ತು 2 ತೊಲೆ ಚಿನ್ನದ ಪದಕದೊಂದಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. SM ಹಿರೇಮಠರವರು ಸಾತ್ವಿಕ ವ್ಯಕ್ತಿಗಳಾಗಿದ್ದಾರೆ ಮತ್ತು ವಿಶೇಷವಾಗಿ ಇವ್ರದ್ದೊಂದು ವಿಶೇಷತೆ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದುಕೊಂಡು 300ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೆದಿದ್ದಾರೆ. 300ಕ್ಕಿಂತ ಬಹುಶಃ 325 350 ಆಗಿರ್ಬೋದು. 300ಕ್ಕಿಂತ ಹೆಚ್ಚು ಕೃತಿಗಳು ಅವರು ಪ್ರಕಟ ಮಾಡಿದ್ದಾರೆ. ಸ್ವತಃ ತಮ್ಮ ಸ್ವಹಸ್ತದಿಂದ ಬರೆದಿದ್ದಾರೆ. ಅವು ಸಂಪಾದನೆ ಕೃತಿ ಆಗಿರ್ಬೋದು, ಕವನ ಸಂಕಲನ ಆಗಿರ್ಬೋದು, ಚರಿತ್ರೆ ಆಗಿರ್ಬೋದು, ಅನೇಕ ರೀತಿಯಲ್ಲಿ SM ಹಿರೇಮಠ ಅವರು ಕಾರ್ಯವನ್ನು ಮಾಡಿದ್ದಾರೆ. ಅವರ ಪ್ರತಿಭೆಯನ್ನು ಗುರುತಿಸಿ ಈ ವರ್ಷ ಚನ್ನ ರೇಣುಕ ಬಸವ ಪ್ರಶಸ್ತಿಯನ್ನು ಅವರಿಗೆ ಕೊಡಲು ಘೋಷಣೆ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ತಮ್ಮ ವರದಿಯಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯವನ್ನು ಮಾಡ್ತೀರಿ ಅನ್ನುವಂಥ ಭರವಸೆಯನ್ನು ತಾಳಿ ಇಂತಹ ಪವಿತ್ರ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಅಕ್ಟೋಬರ್ 1ನೇ ತಾರೀಕಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ, ವೈಚಾರಿಕ ಚಿಂತಕರಾಗಿ ಮತ್ತು ಅತ್ಯಂತ ಶ್ರೇಷ್ಠ ಕೃಷಿಕರಾಗಿ, ಯುವ ಸಾಹಿತ್ಯದಲ್ಲಿ ಯುವಕರಾಗಿ ಮತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಕೃಷಿ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂಥ ಸಾಧನೆಯನ್ನು ಮಾಡಿರುವಂಥ ಸೇಡಂ ತಾಲೂಕಿನ ಶ್ರೀ ಅಭಿಷೇಕ್ ರೆಡ್ಡಿ ಶಿವಕುಮಾರ್ ರೆಡ್ಡಿ ದೇಶ್ಮುಖ್ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ 1ನೇ ತಾರೀಕಿಗೆ. ಅಧ್ಯಕ್ಷತೆ ಶಾಸಕರಾಗಿರುವಂಥ ಶರಣು ಸಲ್ಗರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಗ್ರಂಥ ಬಿಡುಗಡೆ ಶಿವಶರಣಯ್ಯ ಸ್ವಾಮಿ ಕಂಬಳಿಮಠರವರು, ವಯೋವೃದ್ಧರು ಜ್ಞಾನವೃದ್ಧರಾಗಿರುವಂಥ ಕಂಬಳಿಮಠ ಸ್ವಾಮಿಯವರು ಗ್ರಂಥ ಬಿಡುಗಡೆ ಮಾಡ್ತಾರೆ. 2 ಗ್ರಂಥಗಳು ಪ್ರಕಟ ಆಗಿವೆ, ಅವು ಬಿಡುಗಡೆ ಆಗ್ತವೆ. ಮೊದಲನೇ ಗ್ರಂಥ ಚನ್ನದೀಪ್ತಿ ಅಂದರೆ ಸ್ವತಃ ನಾವೇ ರಚಿಸಿರುವಂತಹ, ನಾವು ಆಗಾಗ ಅಲ್ಲಲ್ಲಿ ಭಾಷಣ ಮಾಡಿರ್ತಕ್ಕಂಥ ಆಶೀರ್ವಚನವನ್ನು ಲೇಖನ ರೂಪದಲ್ಲಿ ಬರೆದು ಇವತ್ತು ಪುಸ್ತಕ ರೂಪದಲ್ಲಿ ಬರ್ತಾ ಇದೆ. ಅದು ಚನ್ನದೀಪ್ತಿ, ಆ ಗ್ರಂಥ ಬಿಡುಗಡೆ ಆಗ್ತಾಯಿದೆ. 2ನೇ ಗ್ರಂಥ ವೈವಿಧ್ಯ, ಅನೇಕ ವಿವಿಧ ರೀತಿಯ ಲೇಖನಗಳು, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಲೇಖನಗಳನ್ನು ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠವರು ಬರೆದಿದ್ದಾರೆ. ಆ ಬುಕ್ಕಿನ ಹೆಸರು ವೈವಿಧ್ಯ. ಆ ಗ್ರಂಥವು ಕೂಡ ಬಿಡುಗಡೆ ಆಗ್ತಾಯಿದೆ. ಉಪನ್ಯಾಸವನ್ನು ಸವದತ್ತಿ ಮಠ ಸರ್ ಅವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಗನ್ನಾಥ್ ಪಾಟೀಲ್ ಅವರು, ಶಿವರಾಜ್ ನರ್ಶೆಟ್ಟಿ ಅವರು, ವೀರಣ್ಣ ಮೂಲ್ಗಿ ಅವರು, ಸಂಜು ಕುಮಾರ್ ದೇವೇಂದ್ರಪ್ಪ ದೇಗಾಂವ್ ಅವರು, ವೀರಣ್ಣ ದುರ್ಗಿ ಅವರು, ಬಸವರಾಜ್ ಕುಂಬಾರ್ ಅವರು ಎಲ್ಲ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾಯಿದ್ದಾರೆ. ಸುಮಾರು 5,000 ಜನ ಆ ಕಾರ್ಯಕ್ರಮದಲ್ಲಿ ಸೇರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈಗ ಹೆಂಗೆ ಬಂದಿರಿ ಅದೇ ಸಂದರ್ಭದಲ್ಲಿಯೂ ಕೂಡ ಅವಶ್ಯವಾಗಿ ಬರ್ತೀರಿ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ವಿಶೇಷವಾಗಿ ನಮ್ಮದು ಹರಕೋಡು ಮಠದಿಂದ ಪತ್ರಿಕಾಗೋಷ್ಠಿ ಕೇವಲ 1 ಸಲ, ವರ್ಷಕ್ಕೆ 1 ಸಲ ನಾವು ಕರಿತೀವಿ. ನೀವು ಮಾನ್ಯತೆ ಮಾಡಿ ನಿಮ್ಮ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ನಿಮಗೆ ದಿನಾರು ಪ್ರತಿನಿತ್ಯ ನ್ಯೂಸ್ ಬರೀಬೇಕು. ಸಾಕಷ್ಟು ಕೆಲಸಗಳೆಲ್ಲರಿಗೂ ಇರ್ತಾ ಇದ್ದಾವೆ. ಯಾಕಂದರೆ ಆನೆ ವಜ್ಜಿ ಆನೆಗೆ, ಇರುವಿನ ವಜ್ಜಿ ಇರುವಿಗ.
ಆನೆ ವಜ್ಜೆ ಆನೆಗಿರ್ತದೆ, ಇರುವಿನ ವಜ್ಜೆ ಇರುವಿಗಿರ್ತದೆ. ನಿಮ್ಮೆಲ್ಲರೂ ಬಿಡುವಿಲ್ಲದ ಕಾರ್ಯದಲ್ಲಿ ಕೂಡ ನಮ್ಮ ಆಮಂತ್ರಣಕ್ಕೆ ಮಾನ್ಯತೆ ಮಾಡಿ ನೀವೆಲ್ಲ ಬಂದಿರಿ. ನಿಮಗೆಲ್ಲ ಆಯುಷ್ಯ, ಆರೋಗ್ಯ, ಐಶ್ವರ್ಯ ದೇವರು ಹರ್ಕೊಂಡು ಶಿವ ಕೊಟ್ಟು ಕಾಪಾಡಲಿ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾರೆ.